ಶೀಘ್ರದಲ್ಲೇ ಸಿಎಂ ಕುರ್ಚಿ ಜಟಾಪಟಿಗೆ ತೆರೆ ಬೀಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಮುಂದಿನ ಬಜೆಟ್ ಮಂಡಿಸೋದಿಲ್ವಾ? ಹಾಗಾದ್ರೆ ಈ ಕುರ್ಚಿ ಕಿತ್ತಾಟಕ್ಕೆ ತೆರೆ ಬೀಳುತ್ತಾ ಅತಿ ಶೀಘ್ರದಲ್ಲಿ ಫೆಬ್ರವರಿ ವೇಳೆಗೆ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಏನಾದರೂ ನಡೆಯುತ್ತಾ? ಗೃಹ ಸಚಿವ ಪರಮೇಶ್ವರ್ ಅವರ ಆ ಒಂದು ಹೇಳಿಕೆಯ ಮರ್ಮ ಏನು ಹಾಗಾದ್ರೆ? ಪರಮೇಶ್ವರ್ ಅವರು ಎಲ್ಲೋ ಒಂದು ಹಿಂಟ್ ಕೊಟ್ರ ಅಂತ ಅನ್ನಿಸ್ತಾ ಇದೆ. ಫೆಬ್ರವರಿಯಲ್ಲಿ ರಾಜ್ಯ ಬಜೆಟ್ ಮಂಡನೆ ಮಾಡ್ತೀವಿ, ಇದಕ್ಕೆ ನಾವು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತ ಪರಮೇಶ್ವರ್ ಮಾತಾಡಿದ್ದಾರೆ. ಹಾಗಾದ್ರೆ ಅವರ ಹೇಳಿಕೆಯ ಮರ್ಮ ಏನು ಅನ್ನೋದು ಈಗ ಪ್ರಶ್ನೆ. ಯಾರಾದರೂ ಮಾಡಬೇಕಲ್ವಾ? ಈಗ ಇನ್ನೇನು ಬಹುಶಃ ಫೆಬ್ರವರಿನಲ್ಲಿ ಬಜೆಟ್ ಪ್ರಿಪ್ರೇಷನ್ ಪ್ರಾರಂಭ ಆಗುತ್ತೆ. ಹಾರ್ಡ್ಲಿ 1 more month. ಅಷ್ಟರೊಳಗಡೆ ನಮ್ಮ ಹೈಕಮಾಂಡ್ನವರು ಏನಾದರೂ ನಿರ್ಧಾರ ಮಾಡಿದರೆ ಮಾಡಬೇಕಷ್ಟೇ. ಇಲ್ಲಾದರೆ ಬಜೆಟ್ ಪ್ರಿಪೇರ್ ಮಾಡಬೇಕಲ್ಲ, ಯಾರಾದರೂ ಮಾಡಬೇಕಲ್ವಾ? ಈ ರಾಜ್ಯ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲೆಯಲ್ಲಿ ಬಜೆಟ್ ಕೊಡಬೇಕಲ್ಲ, ಅದನ್ನು ಮಾಡ್ತಾರೆ. ಈಗ ಇನ್ನೇನು ಬಹುಶಃ ಫೆಬ್ರವರಿನಲ್ಲಿ ಬಜೆಟ್ ಪ್ರಿಪ್ರೇಷನ್ ಪ್ರಾರಂಭ ಆಗುತ್ತೆ. ಹಾರ್ಡ್ಲಿ 1 more month. ಅಷ್ಟರೊಳಗಡೆ ನಮ್ಮ ಹೈಕಮಾಂಡ್ನವರು ಏನಾದರೂ ನಿರ್ಧಾರ ಮಾಡಿದರೆ ಮಾಡಬೇಕಷ್ಟೇ. ಇಲ್ಲಾದರೆ ಬಜೆಟ್ ಪ್ರಿಪೇರ್ ಮಾಡಬೇಕಲ್ಲ, ಯಾರಾದರೂ ಮಾಡಬೇಕಲ್ವಾ? ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲೆಯಲ್ಲಿ ಬಜೆಟ್ ಕೊಡಬೇಕಲ್ಲ, ಅದನ್ನು ಮಾಡ್ತಾರೆ. ಈಗ ಇನ್ನೇನು ಬಹುಶಃ ಫೆಬ್ರವರಿನಲ್ಲಿ ಬಜೆಟ್ ಪ್ರಿಪ್ರೇಷನ್ ಪ್ರಾರಂಭ ಆಗುತ್ತೆ. ಹಾರ್ಡ್ಲಿ 1 more month. ಅಷ್ಟರೊಳಗೆ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಕಾಂಗ್ರೆಸ್ನಲ್ಲಿ ಫೆಬ್ರವರಿಲಿ ಏನಾದರೂ ಒಂದು ದೊಡ್ಡ ಕ್ರಾಂತಿ ಏನಾದರೂ ಆಗುತ್ತಾ ಅಂತ? ನವೆಂಬರ್ ಕ್ರಾಂತಿ ಈಗ ಫೆಬ್ರವರಿ ಕ್ರಾಂತಿ ಆಗುತ್ತಾ ಅಂತ? ಯಾಕಂದ್ರೆ ಯಾರಾದರೂ ಒಬ್ರು ಬಜೆಟ್ ಮಂಡಿಸ್ಬೇಕಲ್ವಾ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿಜ ಸಿಂಧೂರ್, ಯಾಕಂತ ಹೇಳಿದ್ರೆ ಪರಮೇಶ್ವರ್ ಏನಾದರೂ ಮಾತಾಡಿದ್ರೆ ತೂಕ ಇರುತ್ತೆ. ಯಾಕಂತ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಿಟ್ಟರೆ ಸಿ ಎಂ ರೇಸ್ನಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಭಾವಿ ನಾಯಕ ಅಂತೇಳಿ ಪರಮೇಶ್ವರ್ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಎಲ್ಲ ಒಂದು ಕಡೆ ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಇದೀಗ ಸಿ ಎಂ ಸಿದ್ದರಾಮಯ್ಯ ಇರುವಾಗ ಬಜೆಟನ್ನು ಯಾರು ಮಂಡಿಸಬೇಕು ಅಂತೇಳಿ ಒಂದು ನಿರ್ಧಾರ ಆಗಬೇಕು ಅಂತೇಳಿ ಹೇಳೋಕೆ ಮುಂಚೆ ಏನೋ ಒಂದು ಇನ್ಸೈಟ್ ಸಿಕ್ಕಿದೆಯಾ, ಸಿ ಎಂ ಬದಲಾವಣೆ ಆಗ್ತಾರೆ ಅಂತೇಳಿ ಇದು ಈ ಚರ್ಚೆ ಕಾರಣ ಆಗ್ತಾ ಇದೆ. ಹೀಗಾಗಿ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಬಜೆಟ್ ಪ್ರಿಪ್ರೇಷನ್ ಶುರು ಮಾಡಬೇಕಲ್ವಾ, ಹೀಗಾಗಿ ಹೈಕಮಾಂಡ್ ಒಂದು ನಿರ್ಧಾರ ಬರಬೇಕು, ಯಾರು ಸಿ ಎಂ ಮುಂದೆ ಬಜೆಟ್ ಮಂಡಿಸಬೇಕು ಅಂತ ಹೇಳಬೇಕು ಅಂತ ಹೇಳಿದ್ರೆ ಸಿ ಎಂ ಬದಲಾಗ್ತಾರ ಬೇಡವಾ ಅಂತ ಹೇಳೋದನ್ನ ಫೆಬ್ರವರಿ ಒಳಗಿಂತ ಮುಂಚೆನೇ ಒಂದು ನಿರ್ಧಾರ ಮಾಡಬೇಕು ಅಂತೇಳಿ ಪರಮೇಶ್ವರ್ ಅವರು ಮಾತಾಡೋದಂತ ಕಾಣ್ತಾ ಇದೆ. ಹೀಗಾಗಿ ಫೆಬ್ರವರಿ ಡೆಡ್ಲೈನ್, ಯಾಕಂದ್ರೆ KN ರಾಜಣ್ಣ ಅವರು ನವೆಂಬರ್ ಡೆಡ್ಲೈನ್ ಅನ್ನು ಕಾಯಿನ್ ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ಪರಮೇಶ್ವರ್ ಅವರೇ ಹೇಳ್ತಾ ಇರೋದು. ಹೀಗಾಗಿ ಫೆಬ್ರವರಿ ಡೆಡ್ಲೈನ್ ಅನ್ನ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಮಾತ್ರ ಸಿ ಎಂ ಆಗಬೇಕು ಅಂತೇಳಿ ಹೊರಟಿದ್ದಲ್ಲ, ಪರಮೇಶ್ವರ್ ಸೇರಿದಂತೆ ಹಲವಾರು ನಾಯಕರು ಕೂಡ ಸಿ ಎಂ ಆಗಬೇಕು ಅಂತೇಳಿ ಹೊರಟಿದ್ದಾರೆ. ಇದ್ರ ನಡುವೆ ಪರಮೇಶ್ವರ್ ಅವರು ಹೇಳಿದ್ದಾರೆ ಇಲ್ಲಿಗ ಫೆಬ್ರವರಿ ಒಳಗಡೆ ಒಂದು ತೀರ್ಮಾನ ಆಗಬೇಕು, ಹೈಕಮಾಂಡ್ ಇದಕ್ಕೆ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಪರಮೇಶ್ವರ್ ಅವರ ನಿಲುವು ಇದೆಯಲ್ಲ, ಈ ನಿರ್ಧಾರಗಳು ನಿಲುವುಗಳು ಇದೆಯಲ್ಲ, ಏನೋ ಸಿ ಎಂ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆಗೆ ಮತ್ತೊಮ್ಮೆ ಒಂದು ಚರ್ಚೆಯನ್ನು ಹುಟ್ಟುಹಾಕಂತಾಗಿದೆ. ಹೀಗಾಗಿ ಇದನ್ನ ಫೆಬ್ರವರಿ ಡೆಡ್ಲೈನ್ ಅಂತೇಳಿ ವ್ಯಾಖ್ಯಾನಿಸಬಹುದು. ಸಿಂಧೂರ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.